ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ನಾನು ಒಂದು ತಾಸು ಹಿಂದ್ಗಡೆ ಒಂದು ವಿಡಿಯೋ ಮಾಡಾಕಿದ್ದೆ. ನರ್ಸಿಂಗ್ ಮತ್ತು ಫಾರ್ಮಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಲಿಂಕನ್ನು ಅಪ್ಡೇಟ್ ಮಾಡಿದ್ದಾರೆ. ಆ ಲಿಂಕ್ ಈಗ ಸದ್ಯಕ್ಕೆ ಏನಾಗ್ತಾ ಇದೆಯಪ್ಪ ಅಂತಂದರೆ ಬ್ಲ್ಯಾಂಕ್ ಬರ್ತಾ ಇದೆ. ಸೊ ಅತಿ ಬೇಗನೆ ಆ ಬ್ಲ್ಯಾಂಕಲ್ಲಿ ಏನಾದರೂ ಮಾಹಿತಿ ನಿಮಗೆ ಬಂದು ತಲುಪುತ್ತೆ ಅಂಥೇಳಿ ವಿಡಿಯೋ ಮಾಡಾಕಿದ್ದೆ ಒಂದು ತಾಸು ಹಿಂದ್ಗಡೆ. ಬಟ್ ಇವಾಗ ನೋಡ್ತಾ ಇದ್ದೀನಿ, ಮತ್ತೆ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನೋಡ್ತಾ ಇದ್ದೀನಿ, ನರ್ಸಿಂಗ್ ಮತ್ತು ಫಾರ್ಮಸಿ ನೇಮಕಾತಿ ಹುದ್ದೆ ವರ್ಗೀಕರಣ ಅಂಥೇಳಿ ಮಾಡಿದ್ದಾರೆ. ಇದು ನೋಟಿಫಿಕೇಷನ್ ಅಪ್ಡೇಟ್ ಆಗಿರುವಂಥದ್ದು ನಿಮ್ಮ ಸಲುವಾಗಿ ಗುಡ್ ನ್ಯೂಸನ್ನು ಕೆಇದವರು ಕೊಟ್ಟಿದ್ದಾರೆ. ಇದರಲ್ಲಿ ಸಂಪೂರ್ಣವಾದಂಥ ಮಾಹಿತಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಏಜು, ಫೀಸ್ ಎಷ್ಟಿರುತ್ತೆ, ಅಪ್ಲಿಕೇಶನ್ ಹಾಕಲಿಕ್ಕೆ, ಅಪ್ಲಿಕೇಶನ್ ಕೊನೆ ದಿನಾಂಕ, ಎಲ್ಲ ಮಾಹಿತಿನ ಎಳೆಯಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರುವಂಥ ಡೌಟ್ಸ್ಗಳಿಗೆ ಫಾಲೋಅಪ್ ಮಾಡಲಿಕ್ಕೆ, ಮೆಡಿಕಲ್ ಸಂಬಂಧಿಸಿದಂಥ ಜಾಬ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡ್ರಿ. ನೋಡಿ ಫ್ರೆಂಡ್ಸ್, 6/8/2026 ಅಧಿಸೂಚನೆಯನ್ನು ಪ್ರಕಟವಾಗಿದೆ. ನಮ್ಮ ಕರ್ನಾಟಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆ ಉಳಿದ ಮೂಲದ ವೃಂದದ ಖಾಲಿ ಇರುವಂಥ ಗ್ರೂಪ್ ಸಿ ಹುದ್ದೆಗಳನ್ನು, ಫಾರ್ಮಸಿ ಮತ್ತು ನರ್ಸಿಂಗ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ ನೇರ ನೇಮಕಾತಿ ಮೂಲಕ ಸ್ಪರ್ಧಾ ಪರೀಕ್ಷೆ ಮೂಲಕ ಅರ್ಹ ಅಭ್ಯರ್ಥಿಗಳನ್ನು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹುದ್ದೆಗಳೆಷ್ಟು ರೀ? ಫಾರ್ಮಸಿಸ್ಟಿಗೆ ಸ್ಯಾಲ್ರಿ ನೋಡಿರಿ, 44,425 ರೂಪಾಯಿಂದ 83,700 ರೂಪಾಯಿ ತನಕ ಸ್ಯಾಲ್ರಿ ಇದೆ. ಒಟ್ಟು ಹುದ್ದೆಗಳು 98 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನರ್ಸಿಂಗ್ ಆಫೀಸರ್ ಹುದ್ದೆಗಳು ಅದರಲ್ಲಿ 54,175 ರೂಪಾಯಿ, 99,400 ರೂಪಾಯಿ ತನಕ ಸ್ಯಾಲ್ರಿ, 90 ಹುದ್ದೆಗಳನ್ನು ಕೊಡಲಾಗಿದೆ. ಒಟ್ಟು 88 ಹುದ್ದೆಗಳನ್ನು ಇವರು ವರ್ಗೀಕರಣ ಮಾಡಿದ್ದಾರೆ. ಸೊ ಇಲ್ಲಿ ಭಾರತೀಯ ಸಂವಿಧಾನ 370J ಅನುಷ್ಠಾನ ಸಂಬಂಧ ಕೈ ತಪ್ಪಿದ ರೋಸ್ಟರ್ ಬಿಂದುಗಳನ್ನು ಸರಿದೂಗಿಸಲು ಭರ್ತಿ ಮಾಡಬೇಕಾಗಿರೋ ಹುದ್ದೆಗಳು. ಇದು ಅವರು ಒಂದಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ಕೊತಿದ್ದಾರೆ. ಸೊ ಇಲ್ಲೇ ನೋಡಿರಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ವೆರಿ ಇಂಪಾರ್ಟೆಂಟ್. ಅರ್ಹತೆ ಏನಿರಬೇಕು? ಫಾರ್ಮಸಿಸ್ಟ್ಗೆ ಡಿಪ್ಲೊಮಾ ಫಾರ್ಮಸಿ ಕಂಪ್ಲೀಟ್ ಆಗಿರಬೇಕು, ವಿತ್ ರಿಜಿಸ್ಟ್ರೇಷನ್ ಆಗಿರಬೇಕು. ನರ್ಸಿಂಗ್ ಆಫೀಸರ್ ಹುದ್ದೆಗಳಿಗೆ JNM ನರ್ಸಿಂಗ್ ಮಾಸ್ಟರ್ ಇನ್ಸ್ಟಿಟ್ಯೂಟ್, JNM ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು. ನೋಡಿರಿ, ಮಾಸ್ಟರ್ ರಿಜಿಸ್ಟರ್ ವಿತ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್, ಅಂದರೆ BSc ನರ್ಸಿಂಗ್ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಇಲ್ಲಿ ಕ್ಲಿಯರ್ ಹೇಳ್ತಾ ಇದ್ದಾರೆ, ದ ಪೋಸೆಸ್ ಡಿಪ್ಲೊಮಾ ಜನರಲ್ ನರ್ಸಿಂಗ್ ಆಥರೈಸ್ಡ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಅಂದರೆ ಡಿಪ್ಲೊಮಾ ಜನರಲ್ ನರ್ಸಿಂಗ್ ಆದವರಿಗೆ ತೊಗೊತಾ ಇದ್ದಾರೆ. ಆಮೇಲೆ ಮೇಲೆ ನಮೂದಿಸಿರೋ ವಿದ್ಯಾರ್ಥಿಗಳನ್ನು ಹೊಂದದೇ ಇರುವ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಅಂತ. ಅದ ನಂತರ ಏನಾದರೂ ನೀವು ಎಲಿಜಿಬಿಲಿಟಿಗಳನ್ನು ಹೊಂದದೇ ಇದ್ದಲ್ಲಿ ಅದಕ್ಕೆ ಪ್ರಾಧಿಕಾರದವರು ಅಂಥವ್ರುಗಳನ್ನು ಎಲಿಜಿಬಿಲಿಟಿ ಕೊಡೋಂಗಿಲ್ಲ. ಉದಾಹರಣೆಗೆ ಇಲ್ಲಿ ಏನು ಅರ್ಹತೆಗಳಿರ್ತಾರೆ ಅದನ್ನಷ್ಟೇ ನೀವು ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳ್ತಾ ಇರುವಂಥದ್ದು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಡೆ ವಿದ್ಯಾರ್ಥಿ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕೆ ಕಾಯ್ತಿರೋ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ಅಂದರೆ ಸರ್, ನಾವು ಈ ಸಲ ಫೈನಲ್ ಇಯರ್ನಾಗ ಅದೀವಿ, ನಾವು ಎಕ್ಸಾಮ್ ಬರ್ದೇವಿ, ರಿಸಲ್ಟ್ ವೇಟಿಂಗ್ನಾಗ ಅದೀವಿ, ನಾವು ಹಾಕ್ಬೋದು ಅಂದರೆ ಅವರು ಬರೋಂಗಿಲ್ಲ. ಹೌದ್ರಿ. ಆಮೇಲೆ ವಿದ್ಯಾರ್ಥಿ ಸಂಬಂಧಿಸಿದ ಅಂಕಪಟ್ಟಿ, ಮೂಲ ದಾಖಲಾತಿಗಳು ಕಡ್ಡಾಯವಾಗಿ ದಾಖಲೆ ಪರಿಶೀಲನೆ ಸಮಯದಲ್ಲಿ ಹಾಜರುಪಡಿಸಬೇಕು. ಒಂದು ವೇಳೆ ಪಡಿಸಲಿಲ್ಲ ಅಂತಂದರೆ ಅಂಥ ಅಭ್ಯರ್ಥಿಗಳನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ವಯೋಮಿತಿ ಭಾಳ ಇಂಪಾರ್ಟೆಂಟ್. ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, 2B 2A 2B 3Bದವರಿಗೆ 43 ವರ್ಷ, SC ST ಕೆಟಗರಿ ಒಂದವರಿಗೆ 45 ವರ್ಷ. ಸಡಿಲಿಕ್ಕೆ ಏನಪ್ಪ ಅಂದ್ರೆ ನೇರ ನೇಮಕಾತಿ ಗರಿಷ್ಠ ವಯೋಮಿತಿ ಏಜ್ಗಳನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮಾಜಿ ಸೈನಿಕರಿಗೆ, ಬೇರೆ ಇದವರಿಗೆ ಕೂಡ ಇಲ್ಲಿ ವಯೋಮಿತಿಗಳನ್ನು, ಸಡಿಲಿಕೆಗಳನ್ನು ಕೊಟ್ಟಿದ್ದಾರೆ. ಅರ್ಜಿಗಳನ್ನು ನೀವು KE ಮೂಲಕ ಸಲ್ಲಿಸಬೇಕು. ಅರ್ಜಿ ನೋಡಿರಿ, ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ? ಅರ್ಜಿ ಆರಂಭಿಸಿದ ದಿನಾಂಕ ಇವತ್ತಿಂದ 7/8/2026ರಿಂದ ಸ್ಟಾರ್ಟ್ ಆಗ್ತಾಯಿದೆ. 30/8/2020 ಕ್ಲೋಸ್. ಶುಲ್ಕ ಪಾವತಿ ಮಾಡಲಿಕ್ಕೆ 31 ತಾರೀಕು ತನಕ ಒಂದು ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿಗಳನ್ನು ಭರ್ತಿ ಮಾಡಬೇಕು. ಆಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಏನು ಮಾಡಬೇಕು? ಪೇಮೆಂಟನ್ನು ಮಾಡಬೇಕು. ಆಮೇಲೆ ಖಾಯಂ ಪೂರ್ಣ ಅವಧಿ ವೇತನ ಶ್ರೇಣಿ ಕೊಟ್ಟಿದ್ದಾರೆ. ನೋಡಿರಿ, ಶಿಕ್ಷಕಾಧಿಕಾರಿಗಳಿಗೆ ಸ್ಯಾಲ್ರಿ ಇದೆ 54,175 ರೂಪಾಯಿ ಸ್ಟಾರ್ಟ್ ಆಗಿ 99,000 ತನಕ ಸ್ಟಾಪ್ ಆಗುತ್ತೆ. ಅದೇ ಫಾರ್ಮಸಿಸ್ಟಿಗೆ 44,425 ಸ್ಟಾರ್ಟ್ ಆಗಿ 83,700 ತನಕ ಸ್ಟಾಪ್ ಆಗುತ್ತೆ. ರಾಷ್ಟ್ರೀಯ ಪಿಂಚಣಿ ಯೋಜನೆ ಸೌಲಭ್ಯ ಕುರಿತು ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಶುಲ್ಕವನ್ನು ನೀವು ಎಷ್ಟು ಫೀಸ್ ಮಾಡಬೇಕು? ಸಾಮಾನ್ಯ ಅಭ್ಯರ್ಥಿಗಳು 750 ರೂಪಾಯಿ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಇತರೆ 2A 2B 3Bದವ್ರಿಗೆ. SC ST ಕೆಟಗರಿ 1 ಮತ್ತು ಮಾಜಿ ಸೈನಿಕರು, ತೃತೀಯ ಲಿಂಗದವರಿಗೆ 500 ರೂಪಾಯಿ ಫೀಸ್ ಇದೆ. ವಿಶೇಷ ಚೇತಕರಿಗೆ 750 ರೂಪಾಯಿ ಫೀಸ್ ಇದೆ. ಇದನ್ನು ರೀಫಂಡ್ ಆಗೋದಿಲ್ಲ ನಿಮಗೆ, ನಾನ್ ರೀಫಂಡೇಬಲ್ ಇದೆ. ಆಮೇಲೆ ನೋಡಿರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಪರೀಕ್ಷಾ ವಿಧಾನ ವಿವರಗಳು. ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ. ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಪತ್ರಿಕೆ 2
ನಿರ್ದಿಷ್ಟ ಪತ್ರಿಕೆ ಅಂದರೆ ಸ್ಪೆಷಲೈಸ್ ಕೊಟ್ಟಿರ್ತಾರೆ. ಒಂದು ಜನರಲ್ ಸಬ್ಜೆಕ್ಟ್ ಇರುತ್ತೆ, ಇನ್ನೊಂದು ಸ್ಪೆಷಲ್ ಸಬ್ಜೆಕ್ಟ್ ಇರುತ್ತೆ. OMR ಆಫ್ಲೈನ್ OMR ಟೈಪ್ ಇರುತ್ತೆ ನೋಡಿರಿ. CBT ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಇರ್ಬೋದು ಅಥವಾ OMR ಎಕ್ಸಾಮ್ ಆಗ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗಬೇಕಾದ್ರೆ ಆಧಾರ್ ಕಾರ್ಡು ಎಲ್ಲ ತೊಗೊಂಡು ಹೋಗಬೇಕು. ಕನ್ನಡ ಭಾಷೆ ನೋಡಿರಿ, ಕನ್ನಡ ಭಾಷೆ ಇದರ ಮೇಲೆಪ್ಪ ಅಂತಂದರೆ 150 ಮಾರ್ಕ್ಸ್ 150 ಅಂಕಗಳದ್ದು ಎಕ್ಸಾಮ್ ಇರುತ್ತೆ. 100 ಅಂಕಗಳದ್ದು ಎಕ್ಸಾಮ್ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಪ್ರಚಲಿತ ಘಟನೆಯ ಅವು ಎಲ್ಲ ಕೊಟ್ಟಿದ್ದಾರೆ. ಇಲ್ಲೇನಪ್ಪ ಅಂತಂದ್ರೆ 100 ಕ್ವಶನ್ಸ್ ಇರ್ತಾವೆ, 100 ಅಂಕ ಇರ್ತಾವೆ, 2 ತಾಸಿಂದ ಎಕ್ಸಾಮ್ ಇರುತ್ತೆ. ಅದೇ ರೀತಿಯಾಗಿ ಪೇಪರ್ 2ದಲ್ಲಿ 100 ಮಾರ್ಕ್ಸಿಂದ ಎಕ್ಸಾಮು, 100 ಮಾರ್ಕ್ಸಿನ ಅಂಕ 2 ತಾಸು ಇರುತ್ತೆ. ಅಭ್ಯರ್ಥಿಗಳು ಮಿನಿಮಮ್ 35 ತೊಗೊಂಡು ಪಾಸ್ ಆಗಬೇಕು. ಪರೀಕ್ಷೆಯಲ್ಲಿ ಅರ್ಹರಾಗಲು 35 ತೊಗೊಂಡು ಪಾಸ್ ಆಗಬೇಕು, ಕನಿಷ್ಠ ತೊಗೊಂಡು ಪಾಸ್ ಆಗಬೇಕು. ನೆಗೆಟಿವ್ ಮಾರ್ಕ್ಸ್ಗಳು ಇರ್ತವೆ ಕಂಪಲ್ಸರಿ. ಹೌದಾ? ಇವೆಲ್ಲ ನೋಡಿರಿ. PDF ಬೇಕಪ್ಪ ಅಂತಂದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನೆ, ಹೋಗ್ರಿ ನೋಡ್ಕೊರಿ. ಆಲ್ ದ ಬೆಸ್ಟ್ ರೀ. ಮತ್ತೇನಾದ್ರು ಡೌಟ್ ಇದ್ದರೆ ನನಗೆ ನೀವು ಮಾಹಿತಿಯನ್ನು ಕೊಡಿ. ನೋಡಿ, ಇಲ್ಲಿ ಹುದ್ದೆಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಬ್ಯಾಕ್ಲಾಗದ್ದು 7 ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ. ಇದನ್ನು ಕೂಡ ನಿಮ್ಮ PDF ಸಿಗ್ತತಿ. ಉಳಿದ ಹುದ್ದೆಗಳು ಕೊಟ್ಟಿದ್ದಾರೆ. ಯಾವ್ಯಾವ ಕಾಸ್ಟ್ನವರಿಗೆ SS ಇಟ್ಟದಾವಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಯಾವ್ಯಾವ ಕಾಸ್ಟ್ನವರಿಗೆ SST ಸೀಟದಾವ ಅಂತೇಳಿ ವರ್ಗೀಕರಣ ಮಾಡಿದ್ದಾರೆ. ಹೋಗ್ರಿ PDF ಡೌನ್ಲೋಡ್ ಮಾಡಿ. ಸೊ ಇವತ್ತಿಂದ ಅರ್ಜಿ ಓಪನ್ ಆಗುತ್ತೆ. ಆಮೇಲೆ ಭಾಳಷ್ಟು ಅಪ್ಡೇಟ್ಗಳನ್ನು ಮಾಡ್ತಾ ಇದ್ದಾರೆ ಕೇಳಿದವರು. ಇಲ್ಲಿ ನೋಡ್ತಾ ಇದ್ದೀರಿ, ಮತ್ತೆ ಅಪ್ಡೇಟ್ ಆಗಿರುವಂಥದ್ದು ಜನರಲ್ ಮಿಡ್ವೈಫರಿ ಕೋರ್ಸ್ಗಳ ಪಠ್ಯಕ್ರಮ ಕೊಟ್ಟಿದ್ದಾರೆ. ನರ್ಸಿಂಗ್ ನೇಮಕಾತಿ ಪಠ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಪಠ್ಯಕ್ರಮ ಅಂದರೆ ಏನಿದು? ಇದರಲ್ಲಿ ಸಿಲೆಬಸ್ ಯಾವ ರೀತಿಯಾಗಿರುತ್ತೆ, ನೀವು ಓದ್ಕೋಬೇಕಲ್ಲ. ಈಗ ನಾಳೆ ಸ್ಟಡಿ ಮಾಡಲಿಕ್ಕೆ ಬೇಕಲ್ಲ ಮಾಹಿತಿ. ಸೊ ನೋಡಿ, ಸಿಲೆಬಸ್ಗಳನ್ನು ಕೊಟ್ಟಿದ್ದಾರೆ, ಇದರ ಪಠ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇದ್ರ ತಕ್ಕಂತೆ ನೀವೇನು ಮಾಡಬೇಕಾಗತ್ತಂದ್ರೆ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ಸ್ಟಡಿ ಓದ್ಕೊಳ್ಳಿಕ್ಕೆ ನಿಮಗೆ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಪಠ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಪಠ್ಯಕ್ರಮ ತಕ್ಕಂತೆ ನೀವೇನು ಮಾಡಬೇಕಂತಂದರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಸಿಲೆಬಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದುಗಳ ತಕ್ಕಂತೆ ನೀವೇನು ಮಾಡಬೇಕು. ಇವು ಅರೌಂಡ್ ಎಷ್ಟು ಇದಾವಪ್ಪ ಅಂತಂದ್ರೆ ಜಾಸ್ತಿ ಇದಾವ್ರಿ. ಒಂದು 334 ಪೇಜ್ಗಳನ್ನು ಕೊಟ್ಟಿದ್ದಾರೆ ಇವರು. 334 ಪೇಜ್ಗಳು ಇನ್ನೂ ಲೋಡ್ ಆಗೋದ್ರಲ್ಲೇ ಇದು. ಈ 334 ಪೇಜ್ಗಳನ್ನು ನೀವು ಓದ್ಕೋಬೇಕಾಗತ್ತಾ, ನೋಡ್ಕೋಬೇಕಾಗತ್ತಾ ಸಿಲೆಬಸ್ ಏನಿದೆ ಅಂಥೇಳಿ. ಅದಕ್ಕೆ ಸಂಬಂಧಿಸಿದಂತೆ ಏನು ಮಾಡಿದಾರಪ್ಪ ಅಂತಂದ್ರೆ ಇವರು ಆದೇಶನೂ ಕೂಡ ಹೊರಡಿಸಿದ್ದಾರೆ. ನೋಡಿ, ಇಲ್ಲಿ ಆದೇಶ ಕೂಡ ಕೊಟ್ಟಿದ್ದಾರೆ. ಗೆಜೆಟ್ ಪಾಸ್ ಮಾಡಿದ್ದಾರೆ. ಏನು ಸಿಲೆಬಸ್ ಇರುತ್ತೆ, ಯಾವ ರೀತಿಯಾಗಿ ನಾವು ಸಿಲೆಬಸ್ ಓದ್ಕೋಬೇಕು, ಏನೆಲ್ಲ ಓದ್ಕೋಬೇಕು, ಎಲ್ಲ ಮಾಹಿತಿಗಳನ್ನು ಇವರು ಒದಗಿಸಿದ್ದಾರೆ. ಇದಕ್ಕೆ ತಕ್ಕಂತೆ ಏನು ಮಾಡ್ತಾರಪ್ಪ ಅಂತಂದರೆ ನಿಮ್ಗಳ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇದೆಲ್ಲ PDF ತೊಗೋಬೇಕು. ನೋಡಿರಿ, 100 ಪುಟದಿದೆ ಗೈಡ್ಲೈನ್ಸು. ಇದರಲ್ಲಿ ಯಾವ ರೀತಿಯಾಗಿ ಬರುತ್ತೆ ಸಿಲೆಬಸ್ಸನ್ನು ಪ್ಲಸ್ ಒಂಥರ ಟೆಕ್ಸ್ಟ್ ಬುಕ್ ಇದ್ದಂಗಿದೆ ಇದು. ನನಗನ್ಸುತ್ತೆ ಇದನ್ನೇ ಓದ್ಕೊತೀರಿ, ಓದ್ಕೊಳಕ್ಕೆ ಕೊಟ್ಟರೆ ಇನ್ನೂ ನಿಮಗೆ 100 ಪೇಜಿಂದು ಒಂದು ಬುಕ್ಕೇ ಹಾಕಿದ್ದಾರೆ ಇದರಲ್ಲಿ. ನೋಡಿರಿ, ಫಾರ್ಮಸಿ ಕೌನ್ಸಿಲಿಂಗ್ ಗೈಡ್ಲೈನ್ಸ್ ಏನಿದೆ, ಏನು ಓದ್ಕೋಬೇಕು, ಏನು ಮಾಡಬೇಕು, ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಒಂದ್ಸಲ ಹೋಗಿ ಕನ್ಫರ್ಮೇಷನ್ ಮಾಡ್ಕೊರಿ. ಆಮೇಲೆ ಲಿಂಕು ಕೂಡ ಸಂಜೆ ತನಕ ಅಪ್ಡೇಟ್ ಆಗುತ್ತೆ. ಇನ್ನೂವರೆಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರೆಯೋಕ್ಕೆ ಹೋಗಬೇಡ್ರಿ. ಮರ್ತು ಹೋಗ್ಬಿಡ್ತೀರಿ ನೀವೆಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊರಿ.